ಯಾರಿಂದ ಬೀಳ್ತು ಸರ್ಕಾರ? ಮೈತ್ರಿ ನಾಯಕರಲ್ಲೇ ಈಗ ಕಚ್ಚಾಟ. ದೊಡ್ಡಗೌಡರ ವಿರುದ್ಧ ಸಿಡಿ. ದೋಸ್ತಿ ಸರ್ಕಾರ ಬೀಳೋದಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ತನ್ನ ಮಾಜಿ ಶಿಷ್ಯ ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಆಕ್ರೋಶಗೊಂಡಿದ್ದಾರೆ. ಸಿಟ್ಟನ್ನ ಹೊರ ಹಾಕಿದ್ದಾರೆ ಬಹಿರಂಗವಾಗಿ. ಸರ್ಕಾರ ಬಿದ್ದಿದ್ದೇ ಸಿದ್ದರಾಮಯ್ಯ ಅವರಿಂದ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. ಒಂದ್ ಕಡೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವೆ ತಿಕ್ಕಾಟ ಇತ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ ಮೇಲೆನೆ ಸಿದ್ದರಾಮಯ್ಯ ಅವರು ಒಪ್ಪಿದ್ದು. ಸಿದ್ದರಾಮಯ್ಯ ಅವರಿಗೆ ಮನಸ್ಸಿರ್ಲಿಲ್ಲ ಅಂತ ಅವರ ಆಪ್ತರೇ ಹೇಳಿದ್ರು ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈಗ ಬಹಿರಂಗವಾಗಿ ತನ್ನ ಸಿಟ್ಟನ್ನ ಹೊರಹಾಕಿದ್ದಾರೆ. ಕುಮಾರಸ್ವಾಮಿಗೆ ಪ್ರತಿದಿನ ಕೂಡ ಸರ್ಕಾರದಲ್ಲಿ ಕಿರುಕುಳ ಇತ್ತು. ಈಗ ಎಲ್ಲ ಕಿರುಕುಳದಿಂದಲೂ ಕುಮಾರಸ್ವಾಮಿ ಮುಕ್ತರಾಗಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ವರಿಷ್ಠ ದೇವೇಗೌಡರು ಗುಡುಗಿದ್ದಾರೆ. ಸಿದ್ದರಾಮಯ್ಯ ಮೊದಲು ವಿಚಾರ ಮಾಡಬೇಕಾಗಿತ್ತು ಅನ್ನಿಸ್ತದೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನಂಬಿಕೆ ಇಟ್ಕೊಂಡು ಸಿದ್ದರಾಮಯ್ಯವ್ರಿಗೂ ಕುಮಾರಸ್ವಾಮಿಗೂ ಮೊದಲಿಂದಲೂ ತಿಕ್ಕಾಡ್ಕೊಂಡಿತ್ತು. ಈಗ ಅವರೇ ಹೇಳ್ಕೊತಾರೆ ನೀವೇ ತೆಗಿಬೇಕು ಅಂತ ಕಳಿಸಿದ್ರಿ ಅಂತ. ನಾನೇನು ಹೇಳಕ್ ಹೋಗಲ್ಲ, ಅವರ ಆತ್ಮೀಯರಾದ ಸ್ನೇಹಿತರುಗಳೇ ಹೇಳಿದ್ದಾರೆ. ಅವರ ಆತ್ಮೀಯ ಸ್ನೇಹಿತರೇ ಹೇಳಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಮೊದಲು ವಿಚಾರ ಮಾಡಬೇಕಾಗಿತ್ತು ಅನ್ನಿಸ್ತದೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನಂಬಿಕೆ ಇಟ್ಕೊಂಡು ಸಿದ್ದರಾಮಯ್ಯವ್ರಿಗೂ ಕುಮಾರಸ್ವಾಮಿಗೂ ಮೊದಲಿಂದಲೂ ತಿಕ್ಕಾಡ್ಕೊಂಡಿತ್ತು. ಈಗ ಅವರೇ ಹೇಳ್ಕೊತಾರೆ ನೀವೇ ತೆಗಿಬೇಕು ಅಂತ ಕಳಿಸಿದ್ರಿ ಅಂತ. ನಾನೇನು ಹೇಳಕ್ ಹೋಗಲ್ಲ, ಅವರ ಆತ್ಮೀಯರಾದ ಸ್ನೇಹಿತರುಗಳೇ ಹೇಳಿದ್ದಾರೆ. ಅವರ ಆತ್ಮೀಯ ಸ್ನೇಹಿತರೇ ಹೇಳಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ಪರ ಕಲಬುರಗಿ ಸಂಸದರಾಗಿರುವ ಉಮೇಶ್ ಜಾಧವ್ ಬ್ಯಾಟ್ ಬೀಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಸರ್ಕಾರ ಬೀಳ್ಲಿಕ್ಕೆ ಸಿದ್ದರಾಮಯ್ಯ ಅವ್ರ ಕಾರಣ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಅವ್ರು ಗೊತ್ತಿಲ್ಲ ನನಗೆ. ಸಿದ್ದರಾಮಯ್ಯ ಅವರು ಮೈತ್ರಿ ಸರ್ಕಾರ ಬೀಳ್ಲಿಕ್ಕೆ ಕಾರಣ ಇಲ್ಲ ಅಷ್ಟೇ, ಅದಕ್ಕೆ ಜಾಸ್ತಿ ಹೇಳಲ್ಲ. ಸರ್ಕಾರ ಬೀಳ್ಲಿಕ್ಕೆ. ಇನ್ನು ದೆಹಲಿಯಲ್ಲಿರೋ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ, ಅನರ್ಹರ ದೆಹಲಿ ಪ್ರವಾಸ, ಸಿದ್ದು ಕತ್ತಿ ಭೇಟಿ ಬಗ್ಗೆ ಮಾತನಾಡಿದ್ದಾರೆ. ಉಮೇಶ್ ಕತ್ತಿ ಸಿದ್ದರಾಮಯ್ಯ ಭೇಟಿ ನಡುವೆ ಬೇರೆ ಏನು ಇಲ್ಲ ಅಂತ ಇಲ್ಲ ರೀ, ಅವರ ಸುಮ್ಮನೆ ಸುಳ್ಳು. ಪಾಪ ಯಾಕೆ ಸುಮ್ಮನೆ ನೀವು ಯಾಕೆ ಉಮೇಶ್ ಕತ್ತಿ ಫ್ರೆಂಡ್ಸ್ ಅಂದ್ಮೇಲೆ ಪೊಲಿಟಿಕಲ್ ಅಕ್ರಾಸ್ ಪಾರ್ಟಿ ಲೈಫ್ ಬೇಕಾದಷ್ಟು ಜನ ಭೇಟಿಗಳು ನಡೀತಾ ಇರ್ತದೆ. ನಾನು ಕೆಲವರು ಓಪನ್ ಆಗಿ ಮಾಡ್ತಾರೆ, ಕೆಲವರು ದುರುಪಯೋಗ ಮಾಡ್ತಾರೆ. ಬಾಂಬೆ ಅವರು ಸಂತೋಷವಾಗಿರಲಿ. ಯಾಕೆಂದ್ರೆ ಯಡಿಯೂರಪ್ಪನವ್ರಿಗೆ ಬಿಜೆಪಿಗೆ ಒಂದು ಸರ್ಕಾರ ಮಾಡಿದ್ದಾರೆ. ಇವರೆಲ್ಲ ದೊಡ್ಡ ತ್ಯಾಗಿಗಳು, ಅವರೆಲ್ಲ ಒಳ್ಳೇದಾಗುತ್ತೆ. ಸರ್, ನಿಮ್ಮನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ನಿಮ್ಮನ್ನ ಹೈಕಮಾಂಡ್ ಕೂಡ ಕರೆದಿದೆ. ಅದಕ್ಕೋಸ್ಕರ ಯಾರು ಕರೆದಿಲ್ಲ, ನನ್ಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅದು ಕೇಳಕ್ಕೂ ಹೋಗಿಲ್ಲ. ಆ ಥರ ಚರ್ಚೆ ಏನಾದರೂ ಬಂದಿತ್ತ ಸರ್? ನನ್ನ ಹತ್ರ ಯಾರು ಮಾತಾಡಿಲ್ಲ.